हेलो स्नेहितरे वेलकम बैक टू मई चैनल शोभा गार्डनिंग स्नेहितरे इल्ली नोडी लो लाइट अल्ली बेळेयुವಂತ गिಡ इंडೈರೆಕ್ಟ್ सनलाइट अल्ली इल्ली नोडी इदु चिक्क चिक्कदेल्ल स्मॉल वेरैटी ಅದು ನಾನು ಮೊದಲು ತೋರಿಸಿದ್ದು ದೊಡ್ಡ ದೊಡ್ಡ ವೆರೈಟಿ ह्यूज ಪ್ಲಾಂಟ್ಸ್ ಇದೆಲ್ಲ ಸ್ಮಾಲ್ ಪ್ಲಾಂಟ್ ನೋಡಿ ಒಂದು 28 ಗಿಡಗಳಿದೆ ಇಲ್ಲಿ ಪ್ಲಾಂಟ್ಸ್ ನೋಡಿ ಒಂದೊಂದಾಗಿ ಹೆಸರು ಹೇಳ್ತೀನಿ ನಾನು ಇದು ಅಮೊಳೆಮಿನಾ ರೂಬಿನ್ಸೆನ್ಸಾ ಇದು ಅಸ್ಸಾಂ ನಲ್ಲಿ ಜಾಸ್ತಿ ಗ್ರೋ ಮಾಡ್ತಾರೆ ಇದು ಅಸ್ಸಾಂ ಬಾಂಗ್ಲಾದೇಶ ಆ ಕಡೆ ಇದು ಇದರಲ್ಲಿ ಕಟ್ಟಿಂಗ್ಸ್ ಕೂಡ ಇಟ್ಕೊಬಹುದು ನಾವು ಕಟ್ಟಿಂಗ್ಸ್ ಈಜಿಯಾಗಿ ಬೆಳೆಯುತ್ತೆ ನೋಡಿ ಇದರಲ್ಲಿ ನಾನು ಕಟ್ಟಿಂಗ್ ಇಟ್ಟಿದ್ದೀನಿ ನೋಡಿ ಅದರಿಂದ ತೆಗೆದು ಇಟ್ಟಿದ್ದು ಕಟ್ಟಿಂಗ್ ಸೆಪರೇಟ್ ಆಗಿ ಆಮೇಲೆ ಇದನ್ನು ಅಷ್ಟೇ ಕಟ್ಟಿಂಗ್ ಅಲ್ಲಿ ಇಟ್ಟಿದ್ದು ಫಿಲೋಡೆಂಡ್ರನ್ ಗಿಡ ಇದು ಇದು ಅಲೋಕೇಶಿಯಾ ಅಮೆಜಾನಿಕಾ ಇದೆಲ್ಲ ಲೋ ಮೇಂಟೆನೆನ್ಸ್ ಅಲ್ಲಿ ಬೆಳೆಯುವಂತ ಗಿಡಗಳು ಲೋ ಲೈಟ್ ನಾನು ಇಂಡೋರ್ ಅಲ್ಲಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಬರ್ತಾ ಇದೆ ನ್ಯೂ ಲೀಫ್ ಬರ್ತಾ ಇದೆ ಇದೆಲ್ಲ ಬಿಗಿನರ್ಸ್ ಕೂಡ ಬೆಳೆಸಬಹುದು ಆರಾಮಾಗಿ ಏನಂದ್ರೆ ನೀವು ಬಿಗಿನರ್ಸ್ ಇರ್ತೀರಲ್ಲ ಸ್ಟಾರ್ಟಿಂಗ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡುವಾಗ 2 ಗಿಡಗಳಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಗೆ ಈಸಿಯಾಗಿರೋ ಯಾವುದಾದ್ರೂ ಮನಿ ಪ್ಲಾಂಟ್ ಆ ಥರದಿಂದ ಸ್ಟಾರ್ಟ್ ಮಾಡಿ ನಿಮಗೇನೆ ಹೋಗ್ತಾ ಹೋಗ್ತಾ ನಿಮಗೇನೆ ರೂಢಿ ಆಗಿಬಿಡುತ್ತೆ ಆಮೇಲೆ ಗಿಡಗಳು ಸ್ವಲ್ಪ ಅವ್ರಿಗೆ ಜನಕ್ಕೆ ಏನಂದರೆ ಸ್ಟಾರ್ಟಿಂಗ್ ಗಾರ್ಡನರ್ಸ್ಗಳಿಗೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಗಿಡಗಳು ಸತ್ತೋಗುತ್ತೆ ಅಂತ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಒಬ್ಬೊಬ್ಬರು ಅದು ನಿಮಗೆ ಬರ್ತಾ ಬರ್ತಾ ನಿಮಗೇನೆ ರೂಢಿ ಆಗಿಬಿಡುತ್ತೆ ಅದು ಒಂದೊಂದು ಗಿಡಗಳು ಸತ್ತೋಗುತ್ತೆ ಇದ್ರೂ ಸಕ್ಸಸ್ ಆಗುತ್ತೆ ನೀವು ಅದೇ ಥರ ಮೈಂಟೈನ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ನಿಮಗೆ ನೋಡ್ತಾ ನೋಡ್ತಾ ಗಾರ್ಡನರ್ ಚಾನೆಲ್ಗಳನ್ನ ನೋಡಿ ಗಿಡಗಳ ಬಗ್ಗೆ ನಿಮಗೇನೆ ಗೊತ್ತಾಗ್ಬಿಡುತ್ತೆ ನೋಡಿ ಇದು ಅಗ್ಲೋನಿಮಾ ಇದು ಕಟ್ಟಿಂಗಲ್ಲಿ ಇಟ್ಟಿದ್ದು ನೋಡಿ ಇದು ಪೆಪರೋನಿಯಾ ಅಪ್ರೋಸ್ಪೋಡಿಯಾ ಅಂತ ಕರೀತಾರೆ ಇದನ್ನು ಅಷ್ಟೇ ಇಂಡೋರ್ಗಳ ಇದು ಒಳ್ಳೆ ಗಿಡ ಇದೆಲ್ಲ ಲೀಫೇ ಚೆನ್ನಾಗಿದೆ ಪ್ಲಾಸ್ಟಿಕ್ ತರ ಇದೆ ಲೀಫೇ ಇದು ಬಂದ್ಬಿಟ್ಟು ಫಿಲೋಡೆಂಡ್ರಾನ್ ಜಂಗಲ್ ಬೂಗಿ ಅಂತ ಟೈಗರ್ ಟೂತ್ ಕೂಡ ಕರೀತಾರೆ ಯಾಕಂದ್ರೆ ಇದು ಲೀಫ್ ನೋಡಿದ್ರ ಟೈಗರ್ ಟೂತ್ ತರನೇ ಇದೆ ಅದಕ್ಕೆ ಇದ್ರ ಹೆಸರು ಟೈಗರ್ ಟೂತ್ ಅಂತ ಕೂಡ ಕರೀತಾರೆ ಜಂಗಲ್ ಬೂಗಿ ಇದು ಒಂದು ಇಕ್ಕಿದ್ರೆ ಸಾಕು ಮನೆ ಫುಲ್ ಅಷ್ಟು ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಎಂಟ್ರೆನ್ಸ್ ಅಲ್ಲಿ ಇಟ್ಟರೆ ಅದು ಎಂಟ್ರೆನ್ಸ್ ಅಲ್ಲೇ ಇಟ್ಟಿದ್ದೀನಿ ನೋಡಿ ಅದು ಲೀಫೇ ಚೆನ್ನಾಗಿದೆ ಹೊಸ ಲೀಫ್ ನೋಡಿ ಇದೆಲ್ಲ ದೊಡ್ಡ ದೊಡ್ಡ ಹಾಳಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಇದು ನೋಡಿ ಕಳಂಚು ಇದು ನಾನು ವಿಡಿಯೋ ಹಾಕಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಕಲಾತಿಯಾ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ನೋಡೋಕೆ ಚೆನ್ನಾಗಿರುತ್ತೆ ಸ್ಮಾಲ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಅರೇಲಿಯಾ ನೋಡಿ ಅರೇಲಿಯಾ ಇದೂ ಅಷ್ಟೇ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟು ಇದಕ್ಕೆಲ್ಲ ನೀರು 15 ಡೇಸ್ ಒನ್ಸೇ ಹಾಕಬೇಕು ಯಾಕಂದರೆ ಒಬ್ಬೊಬ್ಬರು ಪ್ರೀತಿಯಿಂದ ಹಾಕಬೇಕು ಅಂತ ಗಿಡಗಳಿಗೆ ದಿನ ಹಾಕ್ಬಿಡ್ತಾರೆ ಆವಾಗ ಏನಾಗುತ್ತಂದರೆ ರೂಟ್ ಬಂದು ಕೊಳ್ತೋಗ್ಬಿಡುತ್ತೆ ಈ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು 15 ಡೇಸ್ ಒನ್ಸೇ ನೀರು ಹಾಕಬೇಕು ಇದು ನೋಡಿ ಇದು ಬರ್ಕೀನು ಫಿಲೋಡೆಂಡ್ರಾನ್ ಬರ್ಕೀನು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಇಂಡೋರ್ಸ್ಗೆ ಅಷ್ಟು ಚೆನ್ನಾಗಿರುತ್ತೆ ಬಾಲ್ಕನಿಯಲ್ಲಿ ಇಟ್ಟರು ವೆರಿಗೇಟೆಡ್ ಇದನ್ನು ಅಷ್ಟೇ ನೀವು ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕೂಡ ಬಿಡುತ್ತೆ ಬ್ರಾಂಚ್ ಥರ ಸಪ್ರೇಟ್ ಆಗಿ ಬಿಡುತ್ತೆ ಅದು ಕೂಡ ನೀವು ಸಪ್ರೇಟ್ ಮಾಡಿ ನೀರಲ್ಲಿ ಇಟ್ಕೊಬೋದು ಇಲ್ಲಾಂದರೆ ಬೇರೆ ಪಾಟಲ್ಲೂ ಇಟ್ಕೊಬೋದು ನೀವು ಇದು ಸೀಸ್ ಇದು ಕಟ್ಟಿಂಗಲ್ಲಿ ಇಟ್ಟಿದ್ದು ಹೇಗಂದರೆ ತೋರಿಸ್ತೀನಿ ನೋಡಿ ಇದರಲ್ಲಿ ಇಟ್ಟಿದ್ದೀನಿ ನೋಡಿ ನೀರಲ್ಲಿ ಇಟ್ಟಿದ್ದೀನಿ ನೋಡಿ ನೋಡಿದ್ರಾ ಕಟ್ಟಿಂಗ್ ಇಟ್ಟಿದ್ದು ನೋಡಿ ಹೆಂಗೆ ಬೇರು ಬರ್ತಾ ಇದೆ ಈ ಥರ ನೀರಲ್ಲಿ ಇಟ್ಬಿಟ್ಟು ಬೇರ್ ಬಂದಮೇಲೆ ನೀವು ಶಿಫ್ಟ್ ಮಾಡಿಬಿಡಿ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇದು ಫಿಲೋಮಿನಿಯಾ
ವಾಟರ್ ಮಿಲಿಯನ್ ರಿಫರೆನ್ಸ್ ಅಂತ ಕರೀತಾರೆ. ಇದು ಸ್ವಲ್ಪ ಇಟ್ಟರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ. ಇಂಡೋರ್ಗಳಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನಾನು ಒಳಗಡೆನೇ ಇಟ್ಟಿದ್ದೀನಿ, ಇದು ಕಿಚನಲ್ಲಿ ಇಟ್ಟಿದ್ದೀನಿ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ಅರೇಲಿಯಾ ಡಿನ್ನರ್ ಪ್ಲೇಟ್ ಆ್ಯಂಡ್ ಅರೇಲಿಯಾ ನೋಡಿ. ಇದು ವಾಟರಲ್ಲಿ ಇಟ್ಟಿದ್ದೀನಿ ನಾನು. ಕಟ್ಟಿಂಗ್ಸ್ ಇದು ನಮ್ಮ ಡ್ಯಾಡಿ ತೊಗೊಂಬಂದು ಕೊಟ್ಟರು. ಕಟ್ಟಿಂಗ್ಸ್ ಇಲ್ಲಿ ನೋಡಿ ವಾಟರಲ್ಲಿ ಇಟ್ಟಿದ್ದೀನಿ. ಇದು ಬೇರೆ ಬಂದಮೇಲೆ ನೀವು ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಯಾವುದಾದ್ರು ಇದು ನನ್ನ ಮಗ ಬಿಸ್ಕೆಟ್ ತೊಗೊಂಡು ಕುಕ್ಕೀಸ್ ಅದರಲ್ಲಿ ಹಾಕಿದ್ದೀನಿ, ಬಾಟ್ಲಲ್ಲಿ ಇಟ್ಟು ಅದರಲ್ಲಿ ಇಟ್ಟಿದ್ದೀನಿ. ಈ ಥರ ನೀವು ಒಳಗಡೆ ಇಟ್ಕೊಬೋದು, ಹಾಳಲ್ಲೆಲ್ಲ ಈ ಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ಎಲ್ಲ ಕಿಚನಲ್ಲೂ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇದು ಮಾರ್ಬಲ್ ಮನಿ ಪ್ಲಾಂಟ್, ಎಪಿಫಿನಿಯಮ್ ಅಂತ ಕರೀತಾರೆ. ಇಂಗ್ಲೀಷ್ ಚಾನೆಲ್ ನೋಡಿರ್ತೀರಾ, ಮನಿ ಪ್ಲಾಂಟಿಗೆ ಅವ್ರು ಮನಿ ಪ್ಲಾಂಟ್ ಹೇಳೋದಿಲ್ಲ, ಎಪಿಫಿನಿಯಮ್ ಅಂತಾನೆ ಕರೀತಾರೆ ಅವರು ನೋಡಿ. ನಿಂಜಾಯ್ ಪೊಥೋಸು, ಮಾರ್ಬಲ್ ಪೊಥೋಸು, ಮಂಜುಳಾ ಪೊಥೋಸ್, ಈ ಥರ ನಿಯೋನ್ ಪೊಥೋಸು, ಈ ಥರ ಮನಿ ಪ್ಲಾಂಟಲ್ಲಿ ತುಂಬ ವೆರೈಟಿಗಳಿದೆ. ಇದು ನೋಡಿ, ಇದು ಸ್ನೇಕ್ ಪ್ಲಾಂಟ್ ನೋಡಿ. ಇದೆಲ್ಲ ನೀವು ನಿಮ್ಮ ಮನೆಗೆ ಯಾರಾದ್ರು ಫ್ರೆಂಡ್ಸ್ ಬಂದರೆ ಕೂಡ ಈ ಥರ ಎಲ್ಲ ನೀವು ಕೊಡ್ಬೋದು, ಗಿಫ್ಟ್ ಆಗಿ ಕೊಡ್ಬೋದು. ನಿಮ್ಮ ಫ್ರೆಂಡ್ಸು ಇಲ್ಲ ಯಾರಾದರೂ ನಿಮ್ಮ ರಿಲೇಟಿವ್ಸು ಮನೆಗೆ ಬಂದರೆ ಈ ಗಿಡ ಚೆನ್ನಾಗಿದೆ, ಆ ಗಿಡ ಚೆನ್ನಾಗಿದೆ ಅಂತ ಕೇಳ್ತಾರೆ, ಆದರೆ ನೀವು ಈ ಥರ ಗಿಫ್ಟಾಗಿ ಕೂಡ ಕೊಡ್ಬೋದು. ಇದು ಇಂಗ್ಲೀಷ್ ಐವಿ ಪ್ಲಾಂಟ್, ಇದೂ ಅಷ್ಟೇ ಲೋ ಮೇಂಟೆನೆನ್ಸ್ ಪ್ಲಾಂಟ್. ಬಿಸಿಲಲ್ಲಿ ಇಟ್ಟರೆ ನೋಡಿ ಈ ಥರ ಆಗ್ಬಿಡುತ್ತೆ, ಬ್ಲ್ಯಾಕ್ ಕಲರ್. ಇದು ನೋಡಿ ಅಡೆನ್ಸೋನಿ, ಮಾನ್ಸ್ಟರ್ ಅಡೆನ್ಸೋನಿ ನೋಡಿ. ಬ್ರೋಕನ್ ಹಾರ್ಟ್ ಕೂಡ ಕರೀತಾರೆ ನೋಡಿ. ಬ್ರೋಕನ್ ಹಾರ್ಟ್ ಅಂದರೆ ಇದಕ್ಕೆ ಕರೆಯೋದು ನೋಡಿ, ಹೋಲ್ಸ್, ಹಾರ್ಟಲ್ಲಿ ಹೋಲ್ಸ್ ಆಗ್ದಂಗೆ ನೋಡಿ. ಇದನ್ನು ಕಟ್ಟಿಂಗಲ್ಲೇ ಇಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಕಟ್ಟಿಂಗಲ್ಲಿ ಟ್ರೈ ಮಾಡಿ. ನಾನು ನಂದೇ ಹೇಳ್ತೀನಿ ನಿಮಗೆ, ನಾನು 2 ಪ್ಲ್ಯಾಂಟಿಂದ ಸ್ಟಾರ್ಟ್ ಮಾಡಿದೆ. ನಂದು ಸ್ಟಾರ್ಟಿಂಗಲ್ಲಿ ತುಂಬ ಪ್ಲ್ಯಾಂಟ್ಸು ಸತ್ತೋಗಿರೋದು ಇದೆ, ಅದು ನಂಗೆ ತುಂಬ ಬೇಜಾರಾಗಿದೆ. ಇವಾಗ ನಾನು ಕಲ್ತ್ಕೊಂಡು ನನ್ನ ಹತ್ರ ಇವಾಗ 500 ಗಿಡ ಇದೆ. ಆ ಥರ ನೀವು ಅಷ್ಟೇ ಟ್ರೈ ಮಾಡ್ತಾನೆ ಇರಿ. ಒಂದೊಂದು ಪ್ಲ್ಯಾಂಟು ಸತ್ತೋಗುತ್ತೆ ಇದ್ರೂ ನೀವೇನು ಮಾಡಿ ಬಿಡಬೇಡಿ, ಟ್ರೈ ಮಾಡ್ತಾನೆ ಇರಿ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಗಿಡಗಳ ಬಗ್ಗೆ ನಿಮಗೇನೆ ಗೊತ್ತಾಗುತ್ತೆ. ಎಷ್ಟು ನೀರು ಹಾಕಬೇಕು, ಯಾವ ಗಿಡಗಳಿಗೆ ಎಷ್ಟು ಬೆಳಕು ಬೇಕು, ಯಾವ ಜಾಗದಲ್ಲಿ ಇಡಬೇಕು, ಹೂವಿನ ಗಿಡ ಯಾವ ಇದರಲ್ಲಿ ಇಡಬೇಕು, ಇಂಡೋರ್ ಗಿಡ ಯಾವ ಇದರಲ್ಲಿ ಇಡಬೇಕು, ಆ ಥರ ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಆ ಥರ ಇದು ನೋಡಿ ಪುಲ್ಕಾ ಡಾಟ್. ಇದರಲ್ಲಿ ನಾನು ಒಳಗಡೆನೇ ಎಂಟ್ರೆನ್ಸಲ್ಲಿ ಇಲ್ಲೇ ಇಟ್ಟಿದ್ದೀನಿ, ಯಾವಾಗಲೂ ಇಲ್ಲೇ ಇದು ಎಂಟ್ರೆನ್ಸು ಇಲ್ಲೇ ಇಡ್ತೀನಿ ಯಾವಾಗಲೂ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಬಂದ್ಬಿಟ್ಟು ಸಿಲೋನ್ ಗೋಲ್ಡ್, ಫಿಲೋಡೆಂಡ್ರನ್ ಸಿಲೋನ್ ಗೋಲ್ಡ್. ಇದೆಲ್ಲ ಲೋ ಲೈಟಲ್ಲಿ ಬೆಳೆಯುವಂಥ ಗಿಡ. ನಾನು ಇದು ಕಿಚನಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ದೊಡ್ಡ ವೆರೈಟಿ ಕೂಡ ಬರುತ್ತೆ. ಇದು ರಿಯೋ ಮಾತ್ರ ನಾನು ತಗೊಳ್ಳುವಾಗ ಇದು ಒಂದೇ ಇತ್ತು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಆ ಕಲ್ಲರೇ ಎಷ್ಟು ಚೆನ್ನಾಗಿ. ಇದರಲ್ಲಿ ಇನ್ನೊಂದು ವೆರೈಟಿ ಕೂಡ ಇರುತ್ತೆ. ಇದರಲ್ಲಿ 3 ವೆರೈಟಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬೋಟ್ ಲಿಲಿ ಕೂಡ ಕರೀತಾರೆ ಇದನ್ನು, ಕಾಮನ್ ನೇಮ್. ಆಮೇಲೆ ಸ್ಪೈಡರ್ ಪ್ಲಾಂಟು ನೋಡಿ, ಅದನ್ನು ಅಷ್ಟೇ ಲೋ ಮೇಂಟೆನೆನ್ಸ್ ಸ್ಪೈಡರ್ ಪ್ಲಾಂಟು. ಇದೆಲ್ಲ ಬಿಗ್ನರ್ಸ್ಗೆ ಈಸಿಯಾಗಿರುತ್ತೆ. ಇದು ಬ್ರಿಜಿಲ್, ಫಿಲೋಡೆಂಡ್ರನ್ ಬ್ರಿಜಿಲ್. ಇಲ್ಲಿ ಹಾರ್ಟ್, ಇದು ಹಾರ್ಟ್ ಶೇಪಲ್ಲಿ ನೋಡಿ, ಚೆನ್ನಾಗಿದೆ ನೋಡಿ. ಇದೆಲ್ಲ ಕ್ಯೂಟಾಗಿರುತ್ತೆ ಮನೆ ಒಳಗಡೆ ಇಟ್ಕೊಳಕ್ಕೆ, ಆಫೀಸಲ್ಲಿ. ನಾನು ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ತೋರಿಸ್ತೀನಿ, ಇದು ನೋಡಿ. ಇದೆಲ್ಲ ನೋಡಿ ಕಿಚನಲ್ಲಿ ಇಟ್ಕೊಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೀವು ಸೆರಾಮಿಕ್ ಪಾಟ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಅದರಲ್ಲೂ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದೆ ನೋಡ್ರಾ. ನಾನು ಇದೆಲ್ಲ ಕಿಚನಲ್ಲೇ ಇಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆರ್ಟಿ ಲೀಫ್ ಫಿಲೋಡೆಂಡ್ರನ್ ಅಂತ ಇದ್ರ ಹೆಸರು. ಇದೆಲ್ಲ ಬಿಗಿನರ್ಸ್ಗೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಒಂದ್ಸರಿ ತಿಳ್ಕೊಂಬಿಡಿ. ಗಾರ್ಡನರ್ ಚಾನೆಲ್ಗಳನ್ನ ನೋಡ್ತಾನೆ ಇರಿ, ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹಾಗೇನೆ ಗಾರ್ಡನ್ ಚಾನೆಲ್ಗಳನ್ನ ನೋಡಿನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು.
ಆಮೇಲೆ ಗಿಡಗಳನ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇದೆಲ್ಲ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಸ್ನೆಸ್ಸು. ಇದು ನೋಡಿ, ಇದು ಮದರ್ ಆಫ್ 1000, ಮದರ್ ಆಫ್ ಮಿಲಿಯನ್ ಅಂತಾರಲ್ಲ, ಅದು ನೋಡಿ ನಾನು ಚಿಕ್ಕದ್ರಲ್ಲೇ ಇಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ಆ ಎಲೆಯಲ್ಲಿ ಚಿಕ್ಕ ಚಿಕ್ಕ ಎಲೆಗಳು ಬರುತ್ತೆ, ಅದು ಉದುರಿನೇ ಈ ಥರ ಆಗೋದು ನೋಡಿ. ಇದಕ್ಕೆಲ್ಲ ನೀರು ಕಡಿಮೆ ಅಷ್ಟೇ, ನೀರು ಮಾತ್ರ ನೀವು ಕೇರ್ಫುಲ್ಲಾಗಿ ಹಾಕ್ಕೊಬೇಕು ಅಷ್ಟೇ. ಇಲ್ಲಿ ನೋಡಿ, ಇದನ್ನು ನೋಡಿ ಕಟ್ಟಿಂಗಲ್ಲಿ ಹಿಂಗೆ ಇಟ್ಟಿದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ ಟ್ರೈ ಮಾಡಿ ನೀವು ಬಿಗ್ನರ್ಸು. ಇಲ್ಲಿ ನೋಡಿ, ಅದರಲ್ಲೇ ಟರ್ಟಲ್ ವೈನು, ಆಮೇಲೆ ಟೆಡೆಸ್ ಕ್ಯಾಂಡಿ ಇಟ್ಟಿದ್ದೀನಿ, ವಂಡ್ರಿಂಗ್ ಜೂ. ಇಲ್ಲಿ ನೋಡಿ, ನೋಡಿದ್ರೆ ಸ್ನೇಹಿತರೆ, ಇದ್ರನ್ನೆಲ್ಲ ನೋಡಿ ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ, ಓಕೆನಾ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಇರಬೇಡಿ, ಚೀಟಿಂಗ್ ಮಾಡಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಆವಾಗಲೇ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಮೊದಲು ಬರುತ್ತೆ ನೋಟಿಫಿಕೇಷನ್. ಓಕೆ ಸ್ನೇಹಿತರೆ, ಬಾಯ್ ಸ್ನೇಹಿತರೆ.